ಶ್ರೀರಾಮ ಮತ್ತೆ ಪರಶುರಾಮ ಸಿಟ್ಟಲ್ಲಿ ಒಬ್ಬರನ್ನೊಬ್ರು ನೋಡ್ತಾ ಒಬ್ರ ಮುಂದ್ಗಡೆ ಒಬ್ರು ನಿಲ್ತಿದ್ದಾರೆ ಅಂತ ನಾನು ಲಾಸ್ಟ್ ಎಪಿಸೋಡ್ ಅಲ್ಲೇ ಹೇಳ್ದೆ. ಇದಕ್ಕಿಂತ ಮುಂಚೆ ನೀವೆಲ್ಲರೂ ಒಂದು ವಿಷಯ ತಿಳ್ಕೊಬೇಕು. ವಿಷ್ಣು ಅವತಾರ ಅಂದ್ರೆ ಇನ್ನೊಂದು ಬಾಡಿಯಲ್ಲಿ ಆ ವಿಷ್ಣು ಅವತಾರದ್ದು ಕಾನ್ಶಿಯಸ್ನೆಸ್ ಅನ್ನೋದು ಸ್ವಲ್ಪ ಹೋಗುತ್ತೆ. ಆ ವಿಷ್ಣುದು ಕಾನ್ಶಿಯಸ್ನೆಸ್ ಅನ್ನೋದು ಇನ್ನೊಂದು ಬಾಡಿಯಲ್ಲಿ ಹೋಗುತ್ತಲ್ಲ, ಆ ಬಾಡಿಗೆ ಗೊತ್ತಿರಲ್ಲ ಇದು ವಿಷ್ಣು ಅವತಾರ ಅಂತ ಹೇಳಿ. ಆ ಶ್ರೀರಾಮಚಂದ್ರ ಮೂರ್ತಿ ಕೂಡ ಗೊತ್ತಿರಲ್ಲ ನಾನು ವಿಷ್ಣು ಅವತಾರ ಅಂತ ಹೇಳಿ. ಎಲ್ರ ತರನೇ ನಾನ್ ಕೂಡ ಒಂದು ಸಾಮಾನ್ಯ ಮನುಷ್ಯ ಅಂತ ಹೇಳಿ ಅವ್ರು ಅನ್ಕೊಳ್ತಾರೆ. ಆ ಪರಶುರಾಮ ಕೂಡ ಗೊತ್ತಿರಲ್ಲ ನಾನು ವಿಷ್ಣು ಅವತಾರ ಅಂತ ಹೇಳಿ. ಯಾವಾಗ ಅಸ್ತ್ರ ಸನ್ಯಾಸ ತಗೊಂಡು ತಪಸ್ ಮಾಡಕ್ ಕುಂತ್ಕೊಂತಾರೋ ಅವಾಗೆ ಅವ್ರಿಗೆ ಗೊತ್ತಾಗುತ್ತೆ ನಾನು ವಿಷ್ಣು ಅವತಾರ ಅಂತ ಹೇಳಿ. ನಾನು ವಿಷ್ಣು ಅವತಾರ ಅಂತ ಹೇಳಿ ಶ್ರೀರಾಮಚಂದ್ರ ಮೂರ್ತಿಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಅವರು ರಾಮನ ಅವತಾರ ಚಾಲಿಸ್ತಿರ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾನ್ ಕೂಡ ವಿಷ್ಣು ಅವತಾರ ಅಂತ ಹೇಳಿ. ಈಗ ಪರಶುರಾಮ ಹೇಳ್ತಾನೆ, ನಾನ್ ಇಲ್ಲಾರ ಟೈಮ್ ನೋಡ್ಕೊಂಡು ನೀನು ಶಿವಧನಸ್ಸನ್ನು ಮುರಿದಿರ್ತೀಯ. ಈಗ ನಾನು ನಿನ್ ಮುಂದ್ಗಡೆನೆ ನಿಂತ್ಕೊಂಡಿದ್ದೀನಿ. ಈಗ ನಿನ್ಗೆ ಧೈರ್ಯ ಇದ್ರೆ ಆ ಶಿವಧನಸ್ಸನ್ನ ಮುರಿ, ನಾನ್ ಕೂಡ ನೋಡ್ತೀನಿ ಅಂತ ಹೇಳಿ ಪರಶುರಾಮ ಶಿವಧನಸ್ಸನ್ ಮೇಲ್ಗಡೆ ಇಟ್ಕೊಂಡಿರ್ತಾನೆ. ಅವಾಗ ಏನ್ ಮಾಡ್ತಾನಂದ್ರೆ ಶ್ರೀರಾಮಚಂದ್ರ ಮೂರ್ತಿ ಕೂಡ ಆ ಶಿವಧನಸ್ಸನ್ನ ಇಟ್ಕೊಂತಾನೆ. ಶಿವಧನಸ್ಸು ಮೇಲ್ಭಾಗ ಪರಶುರಾಮ ಅವ್ರು ಇಟ್ಕೊಂಡಿರ್ತಾರೆ. ಶ್ರೀರಾಮಚಂದ್ರ ಮೂರ್ತಿ ಆ ಶಿವಧನಸ್ಸನ್ನ ಟಚ್ ಮಾಡ್ತಾರಲ್ಲ, ಅವಾಗ ಶ್ರೀರಾಮಚಂದ್ರ ಮೂರ್ತಿದು ಎನರ್ಜಿ ಅದರಲ್ಲಿ ಪಾಸ್ ಆಗುತ್ತೆ. ಇವರಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ ಪರಶುರಾಮ ಅವ್ರಿಗೆ ಇವ್ರು ಕೂಡ ವಿಷ್ಣು ಅವತಾರ ಅಂತ ಹೇಳಿ. ಅವಾಗ ಅವ್ರ ಸಿಟ್ಟು ಕಂಪ್ಲೀಟ್ ಆಗಿ ಡೌನ್ ಆಗ್ಬಿಡುತ್ತೆ. ಪರಶುರಾಮ ಹೇಳ್ತಾರೆ, ರಾಮ ನನ್ನನ್ನ ಕ್ಷಮಿಸ್ಬಿಡು, ನೀನು ವಿಷ್ಣು ಅವತಾರ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಈ ಭೂಮಿಗೆ 2 ವಿಷ್ಣು ಅವತಾರಗಳದ್ದು ಅವಶ್ಯಕತೆ ಇಲ್ಲ. ಹಂಗಾಗಿ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ನನ್ನ ಅವಶ್ಯಕತೆ ಯಾವಾಗ ಬರುತ್ತೋ ಅವಾಗೇ ನಾನು ಎಲ್ರು ಕಣ್ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಾನು ತಪಸ್ಸಕ್ಕೆ ಕೂಡ್ತೀನಿ ಅಂತೇಳಿ ಅವ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಆ ಶ್ರೀರಾಮಚಂದ್ರ ಮೂರ್ತಿಗೆ ಅರ್ಥ ಆಗ್ಲಿಲ್ಲ. ಅವ್ರು ಕನ್ಫ್ಯೂಸ್ ಆಗ್ಬಿಟ್ರು, ಎದಕ್ಕೆ ಇವರು ಈ ತರ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಎಲ್ರು ಸೇರ್ಕೊಂಡು ಮದ್ವೆ ಫಂಕ್ಷನ್ ನ ಗ್ರ್ಯಾಂಡ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಆ ಜನಕ ಮಹಾರಾಜ್ಗೆ 4 ಜನ ಮಕ್ಕಳು. ಆ 4 ಜನ ಮಕ್ಕಳನ್ನ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಮಾಡಿ ಅಯೋಧ್ಯೆ ಕಳಿಸ್ಕೊಡ್ತಾರೆ. ಅಯೋಧ್ಯದಲ್ಲಿರೋ ಜನಗಳೆಲ್ಲರೂ ಬಂದು ರಸ್ತೆಯಲ್ಲಿ ನಿಂತ್ಕೊಂಡಿರ್ತಾರೆ. ನಮ್ಮ ಶ್ರೀರಾಮಚಂದ್ರ ಮೂರ್ತಿನೇ ಅಷ್ಟು ಸುಂದರವಾಗಿರ್ತಾನೆ, ಅವ್ರು ಮಾಡ್ಕೊಂಡಿರೋ ಹೆಂಡತಿ ಇನ್ನೆಷ್ಟು ಸುಂದರವಾಗಿರ್ತಾಳೋ ಅಂತೇಳಿ ನೋಡಕ್ ಬಂದಿರ್ತಾರೆ ಎಲ್ರು. ಖುಷಿ ಸಂತೋಷಗಳಿಂದ ಸಾಗ್ತಿರೋ ಇವ್ರ ಜೀವನಗಳಲ್ಲಿ ಏನಾಯ್ತು? 80,000 ರಾಕ್ಷಸರು ಆ ಶ್ರೀರಾಮಚಂದ್ರ ಮೂರ್ತಿ ಕೊಲ್ಲೋಕ್ ಬರ್ತಿದ್ರೆ ಶ್ರೀರಾಮ ಒಬ್ನೇ ಹೆಂಗ್ ಎದುರ್ಕೊಂಡ? ಇನ್ನು ರಾಮಾಯಣದಲ್ಲಿರೋ ಇಂಪಾರ್ಟೆಂಟ್ ಟಾಪಿಕ್ಸ್ ನ ನಾವಿವತ್ತು ತಿಳ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ ಬ್ಲಾಗ್ಸ್. ಗೈಸ್, ನೀವು ಯಾರಾದ್ರೂ ಪಾರ್ಟ್ 1 ಮತ್ತೆ ಪಾರ್ಟ್ 2 ನೋಡಿಲ್ಲ ಅಂದ್ರೆ ಫಸ್ಟ್ ಅವೆರಡು ನೋಡ್ಕೊಂಡ್ಬಿಟ್ಟು ಪಾರ್ಟ್ 3 ನೋಡಿ, ಹಂಗಾಗಿ ನಿಮ್ಗೆ ಅರ್ಥ ಆಗುತ್ತೆ. ಗೈಸ್, ರಾಮಾಯಣ ಸೀರೀಸ್ ಮಾಡೋದಕ್ಕೆ ನಾನು ತುಂಬಾ ರಿಸರ್ಚ್ ಮತ್ತೆ ಕಷ್ಟ ಬೀಳ್ತಾ ಇದ್ದೀನಿ. ನೀವೆಲ್ಲರೂ ನೋಡ್ತಾನೆ ಇದ್ದೀರಾ. ಪ್ಲೀಸ್, ನಿಮ್ಗೆ ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಕಾಮೆಂಟ್ಸ್ ಅಲ್ಲಿ ನಿಮ್ಮ ಒಪಿನಿಯನ್ ನನಗೆ ಖಂಡಿತ ತಿಳಿಸಿ. ಒಂದೊಂದು ಕಾಮೆಂಟು ನನಗೆ ತುಂಬಾ ಬೂಸ್ಟ್ ಅಪ್ ಕೊಟ್ಟಂಗಾಗುತ್ತೆ. ಮರಿಬೇಡಿ. ಇನ್ನು ಕಥೆದಲ್ಲಿ ಮುಂದಕ್ಕೆ ಹೋಗೋಣ ಬನ್ನಿ. ದಶರಥ ಮಹಾರಾಜ ಎಲ್ಲರನ್ನೂ ಸಭೆಗೆ ಕರೀತಾನೆ. ಆ ರಾಜ್ಯದಲ್ಲಿರೋ ದೊಡ್ಡ ಮನುಷ್ಯರನ್ನೆಲ್ಲರನ್ನು ಕರೆದು, ನಾನು ಸಿಂಹಾಸನದಿಂದ ಇಳಿಬೇಕು ಅನ್ಕೊಂತ ಇದ್ದೀನಿ. ಆ ಶ್ರೀರಾಮಚಂದ್ರ ಮೂರ್ತಿನೂ ಪಟ್ಟಾಭಿಷೇಕ ಮಾಡಿ ಈ ಅಯೋಧ್ಯಕ್ಕೆ ರಾಜ ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ. ನೀವೆಲ್ರೂ ಏನಂತೀರಾ ಅಂತೇಳಿ ಕೇಳ್ತಾನೆ. ಆ ಮೀಟಿಂಗ್ ಬಂದಿರೋರೆಲ್ಲರೂ ತುಂಬಾ ಖುಷಿಯಿಂದ ಕುಂತ್ಕೊಂಡಿರೋ ಜಾಗದಲ್ಲಿಂದ ಎದ್ದು ಜೈ ಶ್ರೀರಾಮ್ ಅಂತೇಳಿ ಸ್ಲೋಗನ್ಸ್ ಹಾಕಿ ಕ್ಲಾಪ್ಸ್ ಹೊಡಿತಾರೆ. ಆ ದಶರಥ ಕೇಳ್ತಾನೆ, ನಿಮ್ಮೆಲ್ಲರಿಗೂ ಆ ಶ್ರೀರಾಮಚಂದ್ರ ಮೂರ್ತಿ ರಾಜ ಆಗೋದು ಇಷ್ಟನಾ, ಅಥವಾ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಈ ತರ ಒಪ್ಕೊಳ್ತಾ ಇದ್ದೀರಾ ಅಂತ. ಬಂದಿರೋ ಜನಗಳಲ್ಲಿ ಒಬ್ಬ ಎದ್ದು ನಿಂತ್ಕೊಂಡು ಹೇಳ್ತಾನೆ, ಪ್ರಭು, ಆ ಶ್ರೀರಾಮಚಂದ್ರ ಮೂರ್ತಿದು ಪಟ್ಟಾಭಿಷೇಕ ಯಾವಾಗ ಆಗುತ್ತೋ ಅಂತೇಳಿ ನಾವು ಕಾದು ನೋಡ್ತಾ ಇದ್ದೀವಿ. ಅಯೋಧ್ಯದಲ್ಲಿ ಯಾರಿಗೆ ಏನ್ ಸಮಸ್ಯೆ ಬಂದ್ರು ಕೂಡ ಫಸ್ಟ್ ಅಲ್ಲಿ ಶ್ರೀರಾಮಚಂದ್ರ ಮೂರ್ತಿನೇ ಬರೋದು. ಆ ದಶರಥ ಮಹಾರಾಜನ ಎಲ್ರು ಡೈರೆಕ್ಟ್ ಆಗಿ ನೋಡಿರ್ಲಾರ್ಬೋದು, ಬಟ್ ಶ್ರೀರಾಮಚಂದ್ರ ಮೂರ್ತಿನ ನೋಡಿಲ್ಲಾರ್ದು ಜೀವನೇ ಇಲ್ಲ ಈ ಅಯೋಧ್ಯದಲ್ಲಿ. ಆ ಶ್ರೀರಾಮಚಂದ್ರ ಮೂರ್ತಿ ಸಾಮಾನ್ಯ ಜನಗಳಿಗೆ ಅಷ್ಟು ಹತ್ರವಾಗಿ ಇರ್ತಾನೆ. ನಮ್ಮೆಲ್ರಿಗೂ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ಆ ಶ್ರೀರಾಮಚಂದ್ರ ಮೂರ್ತಿ ಪಟ್ಟಾಭಿಷೇಕ ಎಷ್ಟು ಗ್ರ್ಯಾಂಡ್ ಆಗಿ ಆಗುತ್ತಂದ್ರೆ, ನಾವು ದೀಪಾವಳಿ ಮಾಡ್ಕೊಂತೀವಲ್ಲ ಅದಕ್ಕಿಂತ 3 ಪಟ್ಟು ಅಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಆ ಕಾಲದಲ್ಲಿ ಮದ್ವೆ ಹೆಂಗಾಗ್ತಿತ್ತಂದ್ರೆ, ಒಂದು ಹುಡುಗಿನ ಮದ್ವೆ ಆದ್ಮೇಲೆ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ತಿರ್ತಾರಲ್ಲ, ಒಡವೆಗಳ ಜೊತೆ ಅವ್ರ ಪರ್ಸನಲ್ ಕೆಲಸದವ್ರನ್ನ ಕೂಡ ಕರ್ಕೊಂಡು ಗಂಡನ ಮನೆಗೆ ಹೋಗ್ತಾ ಇದ್ರು. ಅದೇ ರೀತಿ ರಾಣಿ ಕೈಕೇಯಿ ಜೊತೆ ಬಂದಿರೋಂತ ಹುಡುಗಿನೇ ಮಂದರ ಆಗಿರ್ತಾಳೆ. ಪರ್ಸನಲ್ ಕೆಲಸದವಳು ಮಂದರ ಏನ್ ಮಾಡ್ತಾಳೆ ಅಂದ್ರೆ, ಅಯೋಧ್ಯೆ ಮೇಲೆಗಡೆಯಿಂದ ನಿಂತ್ಕೊಂಡು ಹೊರಗಡೆ ನೋಡ್ತಾಳೆ. ಹೊರಗಡೆ ಆಗ್ತಿರೋ ಸೆಲೆಬ್ರೇಷನ್ಸ್ ನೋಡಿ ಅವಳ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ, ತುಂಬಾ ಹೊಟ್ಟೆ ಕಿಚ್ಚು ಫೀಲ್ ಆಗ್ತಾಳೆ. ಅವಳು ಅನ್ಕೊಂತಾಳೆ, ಕೈ ಮಗ ರಾಜ ಆದ್ರೇನೆ ನನ್ನ ದರ್ಬಾರ್ನ ತೋರ್ಸಕ್ ಬರುತ್ತೆ, ಇಲ್ಲಾದ್ರೆ ನಾನು ಲೈಫ್ ಲಾಂಗ್ ಕೆಲಸದವಳಾಗೆ ಉಳಿಬೇಕಾಗುತ್ತೆ ಅಂತ ಅನ್ಕೊಂತಾಳೆ. ಮಂದಾರ ಏನ್ ಮಾಡ್ತಾಳೆ ಅಂದ್ರೆ, ಸ್ಟ್ರೇಟ್ ಆಗಿ ಕೈ ಇರೋ ರೂಮ್ಗೆ ಹೋಗ್ತಾಳೆ. ಹೋಗಿ ಹೇಳ್ತಾರೆ, ಅಮ್ಮ, ನಾಳೆ ಆ ಶ್ರೀರಾಮಚಂದ್ರ ಮೂರ್ತಿದು ಪಟ್ಟಾಭಿಷೇಕ ಅಂತೆ. ಅದನ್ನ ಕೈ ಕೇಳಿದ ತಕ್ಷಣ ತುಂಬಾ ಖುಷಿ ಆಗ್ಬಿಡ್ತಾಳೆ. ಅವ್ರ ಖುಷಿಗೆ ಬಾರ್ಡರ್ಸೇ ಇರಲ್ಲ. ಎದಕ್ಕಂದ್ರೆ ಆ ಶ್ರೀರಾಮಚಂದ್ರ ಮೂರ್ತಿ ಅಂದ್ರೆ ಎಲ್ಲರಿಗಿನ್ನ ಜಾಸ್ತಿ ಕೈಗೆ ತುಂಬಾ ಇಷ್ಟ. ಅದನ್ನ ಕೇಳಿದ ತಕ್ಷಣ ಅವ್ರ ಕೊಳ್ಳಲ್ಲಿರೋ ಒಂದು ಬಂಗಾರದ ಸರ ತಗೊಂಡು
ಆ ಮಂದಾರಾಗ ಆಗ್ಬಿಡ್ತಾರೆ. ಮಂದಾರ ಹೇಳ್ತಾಳೆ, ಅಮ್ಮ ನಿಮ್ ತಲೆ ಏನಾದ್ರೂ ಕೆಟ್ಟಿದ್ಯಾ? ಆ ಶ್ರೀರಾಮ ರಾಜ ಆಗಿದ ತಕ್ಷಣನೇ ಭರತನ್ ಸಾಯಿಸ್ಬಿಡ್ತಾನೆ. ರಾಜ್ಯಕ್ಕೋಸ್ಕರ ಎಷ್ಟು ಈ ತರ ನಾವು ನೋಡ್ಲಿಲ್ಲ ಅಂತೇಳಿ ಅವ್ರನ್ನ ಬ್ರೇನ್ ವಾಶ್ ಮಾಡಕ್ ನೋಡ್ತಾಳೆ. ಹಂಗಾಗ್ಬಾರ್ದಂದ್ರೆ ಆ ಶ್ರೀರಾಮನ್ನ ವನವಾಸಕ್ಕೆ ಕಳ್ಸು, ಮತ್ತೆ ಭರತನ ರಾಜ ಮಾಡು ಅಂತೇಳಿ ದಶರಥನ್ ಕೇಳು. ಅವರು ನಿನ್ಗೆ 2 ವರಗಳು ಕೊಡ್ತೀನಿ ಅಂತೇಳಿ ಪ್ರಾಮಿಸ್ ಮಾಡಿರ್ತಾರಲ್ಲ ಅಂತೇಳಿ ಅದನ್ನ ನೆನ್ಸಿ ಬ್ರೇನ್ ವಾಶ್ ಮಾಡ್ತಾಳೆ. ಅವಾಗಿಂದನೇ ಕೈ ಕೆಟ್ಟವಳಾಗಿ ಬದಲಾಗ್ತಾಳೆ. ಅದಕ್ಕೆ ದೊಡ್ಡವ್ರು ಹೇಳ್ತಾ ಇರ್ತಾರೆ, ನಾವ್ ಯಾವಾಗ್ಲೂ ಇನ್ನೊಬ್ರು ಹೇಳಿದನ್ನ ಕೇಳಿ ಮಾಡಬಾರ್ದು. ಎಲ್ರಿಗೂ ರಾಮಾಯಣ ಅಂದ ತಕ್ಷಣ ಆ ರಾವಣ ಸ್ಟ್ರೈಕ್ ಆಗ್ತಾನೆ. ರಾವಣ ಸೀತೆನ ಕರ್ಕೊಂಡು ಹೋಗಿದ್ದಕ್ಕೆ ಇದೆಲ್ಲ ಆಯ್ತು ಅಂತ ಹೇಳ್ತಾರೆ. ಬಟ್ ನಾನ್ ರಿಸರ್ಚ್ ಮಾಡೋ ಟೈಮಲ್ಲಿ ನನಗೆ ಅರ್ಥ ಆಗಿದ್ದೇನು ಅಂದ್ರೆ, ಕೆಲ್ಸದವಳು ಮಂದಾರ ಮಾತು ಕೇಳಿ ಕೈ ಈ ತರ ಮಾಡಿದಕ್ಕೆ ರಾಮಾಯಣ ಕತೆ ಆಯ್ತು ಅಂತ. ನನಗೆ ಅವಾಗೇ ಅನ್ಸಿತ್ತು, ನೆಗೆಟಿವ್ ಮೈಂಡೆಡ್ ಪೀಪಲ್ಗೆ ಎಷ್ಟು ದೂರ ಇರಬೇಕು ಅಷ್ಟೇ ದೂರ ಇರಬೇಕು ಅಂತ. ಕೆಲವು ವರ್ಷಗಳ ಹಿಂದೆ ಸಮರಾಸುರ ಅನ್ನೋ ರಾಕ್ಷಸ ಅವ್ರ ಸೈನ್ಯದ ಜೊತೆ ರಾತ್ರಿ ಟೈಮಲ್ಲಿ ಆ ದಶರಥನ್ ಕೊಲ್ಲಕ್ ಬರ್ತಾನೆ. ಕ್ಷತ್ರಿಯ ರೂಲ್ಸ್ ಪ್ರಕಾರ ರಾತ್ರಿ ಹೊತ್ತು ಯುದ್ಧ ಮಾಡಂಗಿಲ್ಲ. ಬಟ್ ಈ ರೂಲ್ಸ್ ಎಲ್ಲ ರಾಕ್ಷಸರು ಫಾಲೋ ಆಗಲ್ಲ. ಹಂಗಾಗಿ ದಶರಥನ್ ಕೊಲ್ಲಕ್ ಬರ್ತಾರೆ. ದಶರಥ ಎದ್ದು ಯುದ್ಧ ಮಾಡೋ ಟೈಮಲ್ಲಿ ಅವರು ರಥಸಾರಥಿ ಇರಲಿಲ್ಲ. ರಥಸಾರಥಿ ಅಂದ್ರೆ ಮುಂದೆ ಒಬ್ರು ಕುದುರೆ ಓಡಿಸ್ತಿರ್ತಾರೆ ನೋಡಿ, ಹಿಂದ ಇವ್ರು ನಿಂತ್ಕೊಂಡು ಬಾಣ ಹಾಕ್ತಿರ್ತಾರೆ. ಅವ್ರು ಇರ್ಲಿಲ್ಲ ಟೈಮಲ್ಲಿ ಆ ಕೈಕೇಯಿನೇ ಬಂದು ರಥ ಓಡಿಸ್ತಾರೆ. ದಶರಥ ಹಿಂದ ನಿಂತ್ಕೊಂಡು ಕೌಂಟರ್ ಮಾಡ್ತಿರ್ತಾನೆ. ದಶರಥ ಮಹಾರಾಜ ಯುದ್ಧ ಗೆಲ್ತಾನೆ. ಆ ಯುದ್ಧ ಗೆದ್ದಿರೋ ಖುಷಿಗೆ ಕೈಕೇಯಿಗೆ ಹೇಳ್ತಾನೆ, ನಾನ್ ನಿನ್ಗೆ 2 ವರಗಳನ್ನು ಕೊಡ್ತೀನಿ, ನೀನ್ ಆ ವರಗಳು ಯಾವಾಗಾದ್ರೂ ಕೇಳು, ನಾನು ಖಂಡಿತ ಕೊಡ್ತೀನಿ ಅಂತೇಳಿ ಪ್ರಾಮಿಸ್ ಮಾಡ್ತಾನೆ. ಆ 2 ವರಗಳನ್ನ ಈಗ ಕೇಳೋಣ ಅಂತೇಳಿ ಕೈಕೇಯಿ ಅನ್ಕೊಳ್ತಾಳೆ. ಆ ದಶರಥ ಕೈಕೇಯಿ ನೋಡ್ಕೊಂಡ್ ಬರ್ತಾರೆ. ಅವಾಗ ಕೆಲಸದವಳು ಮಂದಾರ ಹೇಳ್ತಾಳೆ, ಅಮ್ಮ ಇಲ್ಲಿಲ್ಲ, ಕೋಪ ಮಂದಿರದಲ್ಲಿದ್ದಾರೆ ಅಂತ. ಕೋಪ ಮಂದಿರ ಏನು ಅಂದ್ರೆ ಅವಾಗಿನ ರಾಣಿಗಳಿಗೆ ಒಂದು ರೂಮ್ ಸಪರೇಟ್ ಆಗಿರ್ತಿತ್ತು. ಅವ್ರು ಸಿಟ್ಟು ಬಂದಂಗೆಲ್ಲ ಆ ರೂಮ್ ಅಲ್ಲಿ ಹೋಗ್ತಾ ಇದ್ರು. ಅದನ್ನೇ ಕೋಪ ಮಂದಿರ ಅಂತ ಹೇಳ್ತಾ ಇದ್ರು. ದಶರಥ ಮಹಾರಾಜ ಕೋಪ ಮಂದಿರಕ್ಕೆ ಬಂದು ಕೇಳ್ತಾನೆ, ರಾಮನ್ನ ನಾನು ಪಟ್ಟಾಭಿಷೇಕ ಮಾಡ್ತಾ ಇದ್ದೀನಿ ಅಂತೇಳಿ ಫಸ್ಟ್ ನಿನ್ನ ಹತ್ರ ಬಂದು ಹೇಳಿಲ್ಲ ಅಂತೇಳಿ ನೀನ್ ಕೋಪಿಸ್ಕೊಂಡ್ಯಾ ಅಂತ. ಕೈಕೇಯಿ ಹೇಳ್ತಾಳೆ, ನೀವು ಸೂರ್ಯವಂಶದವರು ಕೊಟ್ಟಿರೋ ಮಾತನ್ನ ತಪ್ಪಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀವು ಕೊಟ್ಟಿರೋ 2 ವರಗಳನ್ನ ನಾನು ಈಗ ನಿಮ್ಗೆ ಕೇಳ್ತಾ ಇದ್ದೀನಿ. ಮೊದಲನೇದು, ಶ್ರೀರಾಮಚಂದ್ರ ಮೂರ್ತಿ ವನವಾಸಕ್ಕೆ ಹೋಗ್ಬೇಕು. 2ನೇದು, ನನ್ ಮಗ ಭರತ ರಾಜ ಆಗ್ಬೇಕು ಅಂತ ಕೇಳ್ತಾಳೆ. ಆ ಮಾತು ಕೇಳಿದ ತಕ್ಷಣ ದಶರಥ ಅಲ್ಲೇ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ಬಿಡ್ತಾನೆ. ತಕ್ಷಣನೇ ಕೈಕೇಯಿ ಏನ್ ಮಾಡ್ತಾಳೆ ಅಂದ್ರೆ ಆ ಶ್ರೀರಾಮಚಂದ್ರ ಮೂರ್ತಿಗೆ ಅಲ್ಲಿ ಕರೀತಾಳೆ. ಅಲ್ಲಿ ಕರೆದು ಆ ಶ್ರೀರಾಮಚಂದ್ರ ಮೂರ್ತಿ ದಶರಥನ್ ನೋಡಿ, ಅಯ್ಯೋ ಅಪ್ಪಗೆ ಏನಾಯ್ತು ಅಂತೇಳಿ ಅವ್ರ ತಲೆ ಎತ್ಕೊಂಡು ಅವ್ರ ತೊಡೆ ಮೇಲೆ ಇಟ್ಕೊಂಡು ಅಳ್ತಾ ಇರ್ತಾರೆ. ಕೈಕೇಯಿ ಕೇಳಿರೋ 2 ವರಗಳ ಬಗ್ಗೆ ಶ್ರೀರಾಮಚಂದ್ರಗೆ ಹೇಳ್ತಾಳೆ. ಅದನ್ನ ಕೇಳಿರೋ ಶ್ರೀರಾಮ, ಅಯ್ಯೋ ಅಮ್ಮ, ಕೆಲ್ಸದವ್ರ ಜೊತೆ ಹೇಳಿದ್ರೇನೆ ನಾನು ಅಲ್ಲಿಂದಾನೆ ವಾಪಸ್ ಹೋಗ್ಬಿಡ್ತಾ ಇದ್ದೆ ಅಂತ ಹೇಳ್ತಾರೆ. ಅಪ್ಪನ್ನ ಹುಷಾರಾಗಿ ನೋಡ್ಕೊಳ್ರಿ ಅಂತೇಳಿ ಅವ್ರ ಮೈ ಮೇಲಿರೋ ಒಡವೆಗಳನ್ನೆಲ್ಲ ಅಲ್ಲಿಟ್ಟು ಅಲ್ಲಿಂದ ವನವಾಸಕ್ಕೆ ಹೋಗೋಕೆ ತಯಾರಾಗ್ತಾರೆ. ಆ ಸೀತಾದೇವಿ ಕೂಡ ಒಡವೆಗಳನ್ನೆಲ್ಲ ಒಂದ್ ಕಡೆ ಇಟ್ಟು ಶ್ರೀರಾಮಚಂದ್ರ ಮೂರ್ತಿ ಜೊತೆಗೆ ವನವಾಸಕ್ಕೆ ಹೋಗೋಕೆ ತಯಾರಾಗ್ತಾರೆ. ದೇವಿ, ನೀವು ತುಂಬಾ ಗಾರಭವಾಗಿ ಬೆಳೆದಿದ್ದೀರಾ. ಕಾಡಲ್ಲಿ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಹುಲಿ, ಸಿಂಹ ಇಂಥ ಕ್ರೂರ ಜಂತುಗಳು ಇರ್ತವೆ ಅಲ್ಲಿ. ಆ ಸೀತೆ ನಗ್ತಾ ಹೇಳ್ತಾರೆ, ನಮ್ಮಪ್ಪ ನೆನ್ಸ್ಕೊಂಡ್ರೆ ನನಗೆ ನಗು ಬರ್ತಾ ಇದೆ. ನೀವು ಶಿವಧನಸ್ಸನ್ನ ಎತ್ತಿ ಮುರಿದಿರೋ ವೀರ ಅಂತಾನೆ ನಿಮಗೆ ಕೊಟ್ಟು ಮದುವೆ ಮಾಡಿರೋದು. ಬಟ್ ಶಿವಧನಸ್ಸು ನನಗೆ ತುಂಬಾ ಈಸಿ. ನಾನು ಚಿಕ್ಕವಳು ಇರ್ಬೇಕಾದ್ರೆ ಆ ಶಿವಧನಸ್ಸನ್ನ ಸಾಮಾನ್ಯವಾಗಿ ಸರಿಸಿ ಮತ್ತೆ ಅದನ್ನ ಯಥಾಸ್ಥಾನದಲ್ಲಿ ಇಟ್ಟವಳು. ಆ ಕಾಡಲ್ಲಿ ಅವಿರ್ತವೆ ಇವಿರ್ತವೆ ಅಂತ ಹೇಳ್ತಾ ಇದ್ದೀರಾ, ಬಟ್ ನಿನ್ ಪಕ್ಕದಲ್ಲಿ ನಾನು ಇದ್ದು ಪ್ರೊಟೆಕ್ಟ್ ಮಾಡ್ತೇನೆ ಅಂತ ನೀವು ಹೇಳ್ತಿಲ್ಲ. ನಾನು ಅನ್ಕೊಂಡಿರೋ ಅಂತ ವೀರ ಶೂರ ನೀವಲ್ಲ ಅಂತ ಹೇಳ್ತಾಳೆ. ಅವಾಗ ರಾಮನ್ಗೆ ಅರ್ಥ ಆಗುತ್ತೆ, ಇನ್ನೂ ಸೀತಾದೇವಿ ನನ್ನ ಬಿಡಲ್ಲ, ನಾನು ಕಂಪಲ್ಸರಿ ಇವ್ರನ್ನ ಕರ್ಕೊಂಡೇ ಹೋಗ್ಬೇಕಾಗುತ್ತೆ ಅಂತ ಹೇಳಿ, ಸರಿ ನೀವು ಕೂಡ ಬರ್ಬೋದು ಅಂತ ಹೇಳಿ ಅವ್ರಿಬ್ರು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಲಕ್ಷ್ಮಣ ಕೂಡ ಅಲ್ಲಿಗೆ ಬರ್ತಾನೆ. ಬಟ್ ಅದನ್ನ ಆ ಶ್ರೀರಾಮಚಂದ್ರ ಮೂರ್ತಿ ಒಪ್ಕೊಳ್ಳಲ್ಲ. ನೀವು ಹೊರಗಡೆ ಹೋದಾಗ ಅತ್ತಿಗೆನ ಯಾರು ಕಾಪಾಡೋದು ಅಂತ ಹೇಳಿ ಕನ್ವಿನ್ಸ್ ಮಾಡಿ ಒಪ್ಪಿಸ್ತಾನೆ. ಉರ್ಮಿಳ ಅಲ್ಲಿಗೆ ಬಂದು ನಾನು ಕೂಡ ನಿಮ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾಳೆ. ಅವಾಗ ಲಕ್ಷ್ಮಣ ಅವಳನ್ನ ಕನ್ವಿನ್ಸ್ ಮಾಡಿ ಅಲ್ಲೇ ಇರುವಂಗ್ ಮಾಡ್ತಾನೆ. ಆ ಶತ್ರುಘ್ನ ಏನ್ ಮಾಡ್ತಾನಂದ್ರೆ ಅಪ್ಪ ಅಮ್ಮನ್ ನೋಡ್ಕೊಳಕ್ಕೆ ಅಲ್ಲೇ ಉಳ್ಕೊಂಡ್ಬಿಡ್ತಾನೆ. ಸೀತೆ, ರಾಮ, ಲಕ್ಷ್ಮಣ ಅಯೋಧ್ಯದಿಂದ ವನವಾಸಕ್ಕೆ ಹೋಗ್ತಿರ್ಬೇಕಾದ್ರೆ ಭರತ ಅಲ್ಲಿರಲ್ಲ. ಭರತ ಅವ್ರ ಅಜ್ಜಿ ಮನೆಯಲ್ಲಿ ಇರ್ತಾನೆ. ಇಲ್ಲಿ ನಡೀತಿರೋ ವಿಷಯಗಳು ಭರತನಿಗೆ ಏನು ಗೊತ್ತಿರಲ್ಲ. ನೀವು ನಮ್ಮನೆ ಸೊಸೆ, ನೀವು ಈ ತರದ ಸ್ಯಾರಿಗಳೆಲ್ಲ ಉಟ್ಕೋಬಾರ್ದು ಅಂತ ಹೇಳಿ 14 ವರ್ಷಕ್ಕೆ ಬೇಕಾಗಿರೋ ಸ್ಯಾರೀಸು ಮತ್ತೆ ಒಡವೆಗಳನ್ನ ಕೌಸಲ್ಯ, ಸುಮಿತ್ರ, ಸೀತೆ ಕೊಟ್ಟು ಕಳಿಸ್ತಾರೆ ಅಲ್ಲಿಂದ. ಅಷ್ಟರಲ್ಲೇ ದಶರಥ ಮಹಾರಾಜು ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾರಲ್ಲ, ಅವರು ನಾರ್ಮಲ್ ಆಗಿ ಎದ್ದೇಳ್ತಾರೆ. ದಶರಥ ಹೇಳ್ತಾನೆ, ಕೈಕೇಯಿ ರಾಮನ್ ಕೇಳಿದ್ರೆ ಅವನೇ ಆ ಸಿಂಹಾಸನನ್ನ ಭರತನ ಕೊಟ್ಟು ಬಿಡ್ತಾನೆ. ನಿನ್ನ 2 ವರಗಳನ್ನ ವಾಪಸ್ ತಗೊಂಡ್ಬಿಡು, ಅವನ್ನ ಮಾತ್ರ ವನವಾಸ ಕಳಿಸ್ಬೇಡ ಅಂತ ಕೇಳ್ಕೊಂತಾನೆ. ಸೀತೆ, ರಾಮ, ಲಕ್ಷ್ಮಣ ಆಲ್ರೆಡಿ ಅವ್ರ ಅಯೋಧ್ಯನ ಬಿಟ್ಟು ವನವಾಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಕೈಕೇಯಿ ಹೇಳ್ತಾಳೆ. ದಶರಥ ಅಲ್ಲಿಂದ ಓಡೋಗಿ ಕೋಟೆ ಮೇಲೆ ಇರೋ ಕಿಟಕಿಯಿಂದ ಹೊರಗಡೆ ನೋಡ್ತಾರೆ. ಸೀತೆ, ರಾಮ, ಲಕ್ಷ್ಮಣ ವನವಾಸಕ್ಕೆ ಹೋಗ್ತಿರ್ತಾರೆ. ಸ್ವಲ್ಪ ದೂರ ಹೋಗಿ ರಾಮ ಹಿಂದೆ ತಿರುಗಿ ನೋಡ್ತಾರೆ. ಅಲ್ಲಿ
ಕಿಟಕಿಯಲ್ಲಿ ದಶರಥ ಕಾಣಿಸ್ಕೊಂತಾರೆ. ರಾಮ ಕೊನೆಯದಾಗಿ ದಶರಥನ್ ನೋಡಿರೋ ಟೈಮ್ ಅದೇ. ರಾಮ ಕಾಡಿಗೆ ಹೋಗ್ಬಿಡ್ತಾರೆ. ಅವಾಗ್ಲೇ ದಶರಥ ಮಹಾರಾಜ್ಗೆ ಸ್ಟ್ರೈಕ್ ಆಗುತ್ತೆ. ಶ್ರಾವಣ ಕುಮಾರ ಇಂದ ತಗಲಿರೋ ಶಾಪ. ಅಷ್ಟರಲ್ಲೇ ಭರತ ಬರ್ತಾನೆ. ಇಲ್ಲಿ ನಡೆದಿರೋಂಥ ವಿಷಯಗಳು ಭರತನಿಗೆ ಗೊತ್ತಿರಲ್ಲ. ಇಡೀ ರಾಜ್ಯ ತುಂಬಾ ಸೈಲೆಂಟ್ ಆಗಿದೆ. ಆ ಶ್ರೀರಾಮಂದು ಪಟ್ಟಾಭಿಷೇಕ ಅನ್ನೋ ವಿಷಯ ಕೇಳಿ ರಾಜ್ಯದಲ್ಲಿರೋ ಜನಗಳೆಲ್ಲ ಭರತನ ತುಂಬಾ ಸಿಟ್ಟಾಗಿ ನೋಡ್ತಾ ಇದ್ದಾರೆ. ಮುಖದ ಮೇಲೆನೆ ಅವ್ರ ಮನೆ ಬಾಗ್ಲನ್ನ ಹಾಕ್ಬಿಡ್ತಾ ಇದ್ದಾರೆ. ಭರತನ್ ನೋಡಿ ಅವರೆಲ್ಲ ತುಂಬಾ ಬೈಕೊಳ್ತಾ ಇದ್ದಾರೆ. ಈ ಭರತನ್ಗೆ ಇವೆಲ್ಲ ಏನು ಗೊತ್ತಾಗಲ್ಲ. ಮನೆಗ್ ಬಂದು ಕೈನ ಕೇಳ್ತಾನೆ, ಅಮ್ಮ ಏನಾಯ್ತು? ಕೈ ಹೇಳ್ತಾಳೆ, ನಾನು ನಿನ್ನನ್ನ ಇಡೀ ಅಯೋಧ್ಯಕ್ಕೆ ರಾಜನಾಗಿ ಮಾಡಿದ್ದೀನಿ, ನಿಮ್ಮಣ್ಣ ರಾಮನ್ನ ವನವಾಸ ಕಳಿಸಿದ್ದೀನಿ. ಅದನ್ನ ಕೇಳಿ ಭರತ ತುಂಬಾ ಫೀಲ್ ಆಗ್ಬಿಡ್ತಾನೆ. ಅಮ್ಮ ನೀನ್ ಈ ತರ ಎದಕ್ ಮಾಡಿದ್ಯಾ? ಒಂದು ಹೆಣ್ಣಿನ ಸಾಯಿಸಿದಾಗ, ಒಂದು ಹಸುವನ್ನ ಸಾಯಿಸಿದಾಗ, ಅಣ್ಣನ ಹೆಂಡತಿನ ಕೆಟ್ಟ ದೃಷ್ಟಿ ನೋಡಿದಾಗ ಎಷ್ಟು ಪಾಪ ಬರುತ್ತಲ್ಲ ಅಷ್ಟು ಪಾಪ ನಿನಗ್ ಬರುತ್ತೆ ಅಂತ ಹೇಳಿ ಆ ರಾಮನ್ ವಾಪಸ್ ಕರ್ಕೊಂಡ್ಬರ್ಬೇಕಂತ ಹೇಳಿ ಕಾಡಿಗೆ ಹೋಗ್ತಾ ಇರ್ತಾನೆ. ಅಲ್ಲೇ ವಸಿಷ್ಠ ಮಹರ್ಷಿ ಬರ್ತಾರೆ. ವಸಿಷ್ಠ ಮಹರ್ಷಿ ಬಂದು, ಭರತ ಇದು ಸಮಯವಲ್ಲ ಅಂತೇಳಿ ನಿಲ್ಲಿಸ್ತಾರೆ. ಒಂದ್ ಚಿಕ್ಕ ಬೋಟಲ್ಲಿ ಗೋದಾವರಿ ನದಿ ಮೇಲೆಯಿಂದ ವನವಾಸಕ್ಕೆ ಹೋಗ್ತಿರ್ತಾರೆ. ವನವಾಸ ಟೈಮಲ್ಲಿ ಕೆಲವು ಆಶ್ರಮಗಳಲ್ಲಿ ಸೀತೆ ರಾಮ ಲಕ್ಷ್ಮಣ ಉಳ್ಕೊಂತಾರೆ. ಅಲ್ಲಿಂದ ವಾಪಸ್ ಹೋಗ್ತಿರ್ಬೇಕಾದ್ರೆ ಸೀತೆ ಹತ್ರ ಎಷ್ಟೋ ಒಡವೆಗಳು ಸೀರೆಗಳಿರ್ತವೆ. ಅಲ್ಲೇ ದಾನ ಮಾಡಿ ಅವ್ರ ಮುಂದಕ್ಕೆ ಹೋಗ್ತಾರೆ. ತುಂಬಾ ದೂರ ಹೋದ್ಮೇಲೆ ಆ ಕಾಡಲ್ಲಿ ಒಂದ್ ಚಿಕ್ಕ ಗುಡಿಸಲು ನಿರ್ಮಿಸ್ಕೊಂಡು ಇವ್ರ ಮೂವರು ಅಲ್ಲೇ ಆ ಪ್ರದೇಶದಲ್ಲಿ ತಿರುಗಾಡ್ತಿರ್ಬೇಕಾದ್ರೆ ಸೀತೆ ಕಾಲಿಗೆ ಒಂದು ಮುಳ್ಳು ಚುಚ್ಕೊಳ್ಳುತ್ತೆ. ಆ ಮುಳ್ಳು ಚುಚ್ಕೊಂಡಾಗೆ ಸೀತೆ ಗೊತ್ತಾಗೋದು ನೋವು ಅನ್ನೋದು ಹೆಂಗಿರುತ್ತೆ ಅಂತ ಹೇಳಿ. ಎದಕ್ಕಂದ್ರೆ ಅವರು ಅಷ್ಟು ಗಾರಾಭವಾಗಿ ಬೆಳೆದಿರ್ತಾರೆ. ನೋವು ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಒಂದಿನ ಇವ್ರ ಮೂವರು ಕಾಡಲ್ಲಿದ್ದಾಗ ಒಬ್ಳು ರಾಕ್ಷಸಿ ರಾಮ ಲಕ್ಷ್ಮಣನ್ನು ನೋಡ್ತಾಳೆ. ನೋಡಿ, ಆಹಾ ಇವರಿಬ್ರು ಎಷ್ಟು ಚೆನ್ನಾಗಿದ್ದಾರಲ್ಲ, ಹೇಗಾದ್ರೂ ಮಾಡಿ ಇವರಿಬ್ಬರನ್ನ ಹೊಸಪಡಿಸ್ಕೋಬೇಕ. ಒಂದು ಸುಂದರವಾದ ಹುಡುಗಿ ತರ ಅವಳ ರೂಪ ಚೇಂಜ್ ಮಾಡ್ಕೊಂಡು ಆ ರಾಮನ್ ಮುಂದ್ಗಡೆ ಹೋಗ್ತಾಳೆ. ನನ್ನ ಆಸೆ ನೀವೇ ಪೂರೈಸ್ಬೇಕಂತ ಹೇಳಿ ಆ ರಾಮನ ಹತ್ರ ಬಂದು ಕೇಳ್ಕೊಂತಾಳೆ. ಅವಾಗ ರಾಮ ಹೇಳ್ತಾನೆ, ನನಗ್ ಮದ್ವೆ ಆಗಿದೆ, ಹೆಂಡತಿ ಇದ್ದಾಳೆ, ನಮ್ ತಮ್ಮ ಲಕ್ಷ್ಮಣ ಹತ್ರ ಹೋಗು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ. ಲಕ್ಷ್ಮಣ ಹತ್ರ ಹೋದ್ರೆ ಲಕ್ಷ್ಮಣ ಹೇಳ್ತಾನೆ, ನನಗೆ ನಮ್ಮ ಅಣ್ಣನೇ ಗುರು ದೈವ ಎಲ್ಲ, ಫಸ್ಟ್ ಹೋಗಿ ಅವ್ರ ಹತ್ರ ಪರ್ಮಿಷನ್ ತಗೋ ಅಂತ ಹೇಳಿ ಕಳಿಸ್ತಾನೆ. ರಾಮನ ಹತ್ರ ಹೋದ್ರೆ ಲಕ್ಷ್ಮಣ ಹತ್ರ, ಲಕ್ಷ್ಮಣ ಹತ್ರ ಹೋದ್ರೆ ರಾಮನ ಹತ್ರ. ಇವರಿಬ್ರು ಆ ರಾಕ್ಷಸಿನ ತಿರುಗಿಸ್ತಾನೆ ಇರ್ತಾರೆ. ಇಡೀ ಪ್ರಪಂಚದಲ್ಲಿರೋ ಅತ್ಯಂತ ಸುಂದರವಾದಂತ ಹುಡುಗಿ ರೂಪಧಾರ ಮಾಡಿದ್ರು ಕೂಡ ಇವರಿಬ್ರು ಅವಳನ್ನ ಒಪ್ಕೊಳ್ಳಿಲ್ಲ. ಆ ಸೀತೆ ನೋಡಿ ಇವರಿಬ್ರು ಈ ತರ ಮಾಡ್ತಿದಾರೆ ಅಂತ ಹೇಳಿ ಸೀತಾ ಮಾತಾ ತರ ರೂಪ ತಗೊಳಕ್ ಟ್ರೈ ಮಾಡ್ತಾಳೆ. ಬಟ್ ಶೂರ್ಪಣಖ ಎಷ್ಟು ಟ್ರೈ ಮಾಡಿದ್ರು ಕೂಡ ಆ ಸೀತಾದೇವಿ ರೂಪ ತಗೊಳಕ ಆಗ್ತಿಲ್ಲ. ಶೂರ್ಪಣಖಗೆ ಫುಲ್ ಸಿಟ್ಟು ಬಂದು ಸೀತಾದೇವಿ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾಳೆ. ಆ ನೆಕ್ಸ್ಟ್ ಸೆಕೆಂಡೇ ಲಕ್ಷ್ಮಣ ಅಲ್ಲಿಗೆ ಬಂದು ಕಿವಿ ಮತ್ತೆ ಅವಳ ಮೂಗನ್ ಕಟ್ ಮಾಡಿ ಬಿಸಾಕ್ತಾನೆ. ಇನ್ನು ಮನುಷ್ಯರಷ್ಟೇ ಅಲ್ಲ, ನಿನ್ ಮುಖ ನೋಡಿದ್ರೆ ಆ ರಾಕ್ಷಸರು ಕೂಡ ನಿನ್ನ ಮದುವೆ ಮಾಡ್ಕೊಳಲ್ಲ ಅಂತ ಹೇಳ್ತಾನೆ. ಶೂರ್ಪಣಖ ಫುಲ್ ಕೋಪದಲ್ಲಿ ರಾವಣ ಹತ್ರ ಹೋಗ್ತಾಳೆ. ತುಂಬಾ ಅಳ್ತಾ, ನಾನ್ ನಿಮ್ ತಂಗಿ ಅಂತ ಹೇಳಿದ್ರೆ ಕೂಡ ಅವ್ರಿಬ್ರು ಬೇಕು ಅಂತಾನೆ ಈ ತರ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಅವರಿಬ್ರು ಶಕ್ತಿನೇ ಸೀತಾ. ಅಷ್ಟು ಸುಂದರವಾದಂತ ಹೆಣ್ಣು ನಿನ್ ಪಕ್ಕ ಇರ್ಬೇಕು, ಅಂತ ಹೆಣ್ಣು ನಿನ್ ಪಕ್ಕ ಇದ್ರೆ ನಿನಗೂ ಸಿಕ್ಕಾಪಟ್ಟೆ ಬಲ ಜಾಸ್ತಿ ಆಗುತ್ತೆ ಅಂತೇಳಿ ಮೈಂಡ್ ವಾಶ್ ಮಾಡ್ತಾಳೆ. ಯಾರು ಅವ್ರು ಅಂತ ಕೇಳಿದ್ರೆ ರಾಮ ಲಕ್ಷ್ಮಣ ಸೀತೆ ಅಂತ ಹೇಳಿ ಶೂರ್ಪಣಖ ರಾವಣನ್ಗೆ ಹೇಳ್ತಾಳೆ. ಅಷ್ಟರಲ್ಲೇ ರಾವಣ ತಮ್ಮ ಆಗಿರುವಂತ ವಿಭೀಷಣ ಅಲ್ಲಿಗೆ ಬರ್ತಾನೆ. ಅವಾಗ ಹೇಳ್ತಾನೆ, ನಿನಗೆ ಎತ್ತೋಕಾಗ್ಲಾರ್ದಂಗ ಆ ಶಿವಧನಸ್ಸು ಬಿಟ್ಟಿದ್ಯಲ್ಲ, ಅದನ್ನ ಎತ್ತಿದ್ದು ಅತನೇ. ಸಭಾವು ಯಾರಿಚ್ಛ ರಾಧಿಕಾ ಅನ್ನೋ ರಾಕ್ಷಸರನ್ನ ಸಾಯಿಸಿದವನು, ಅತನ್ನ ನಾವ್ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾನೆ. ರಾವಣ ಹೇಳ್ತಾನೆ, ಅಷ್ಟು ದೊಡ್ಡ ವೀರನ, ಸರಿ ಹಂಗಾದ್ರೆ ನಾನು ನೋಡ್ತೀನಿ ಅಂತ ಹೇಳಿ ರಾವಣ ಸೈನ್ಯದಲ್ಲಿರೋ ಅರ್ಧ ಜನನ ಕಳಿಸ್ಕೊಡ್ತಾನೆ. ಅರ್ಧ ಜನ ಅಂದ್ರೆ 80,000 ರಾಕ್ಷಸರನ್ನ ರಾಮನ ಹತ್ರ ಕಳಿಸಿ ರಾಮನ್ ಸಾಯಿಸಿ ಸೀತೆ ನನ್ನ ಹತ್ರ ಕರ್ಕೊಂಬರ್ರಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ತಾನೆ. ಅಷ್ಟರಲ್ಲೇ ಶ್ರೀರಾಮಚಂದ್ರ ಮೂರ್ತಿ ಇರೋ ಗುಡಿಸಲಿ ಹತ್ರ ಇಡೀ ಭೂಮಿ ಕಂಪಿಸ್ದಂಗ ಅನ್ಸುತ್ತೆ. ಆ ಶೂರ್ಪಣಖಗೆ ಸಂಬಂಧಪಟ್ಟಿರೋಂತ ಜನ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದಾರೆ ಅನ್ನೋದು ರಾಮನಿಗೆ ಗೊತ್ತಾಗುತ್ತೆ. ಅಷ್ಟರಲ್ಲೇ ಲಕ್ಷ್ಮಣ ಹೇಳ್ತಾನೆ, ಲಕ್ಷ್ಮಣ ಆ ಸೀತೆ ದೇವಿನ ಕರ್ಕೊಂಡು ನೀನ್ ಒಳಗಡೆ ಹೋಗು ಅಂತ ಹೇಳಿ ಅವ್ರಿಬ್ರನ್ನ ಒಳಗೆ ಕಳಿಸಿ ಆ ಡೋರ್ನ ಲಾಕ್ ಮಾಡ್ತಾನೆ. ಬಂದಿರೋ ರಾಕ್ಷಸರ ಕಿರ್ಚಾಟ ಮತ್ತೆ ಹೆಜ್ಜೆ ಶಬ್ದಗಳು ಕೇಳಿ ಸೀತಾ ತುಂಬಾ ಭಯ. ಲಕ್ಷ್ಮಣ ನೋಡಿದ್ರೆ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕುಂತಿದ್ದಾನೆ. ಲಕ್ಷ್ಮಣ, ಏನ್ ಇಷ್ಟ ಆರಾಮಾಗಿ ಕುಂತಿದ್ಯಾ? ಹೊರಗಡೆ ನಿಮ್ಮ ಅಣ್ಣ ಒಬ್ನೇ ಇದ್ದಾನೆ, ನೀನು ಹೋಗಿ ಅವ್ರಿಗೆ ಸಹಾಯ ಮಾಡು ಅಂತ ಹೇಳ್ತಾಳೆ. ಲಕ್ಷ್ಮಣ ಹೇಳ್ತಾನೆ, ಅತ್ಗೆ ಅಣ್ಣನ ಬಗ್ಗೆ ನಿಮಗ್ ಗೊತ್ತಿಲ್ಲ, ನನಗ್ ಗೊತ್ತಿದೆ, ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ ಅಂತ ಹೇಳ್ತಾನೆ. ಆ ಸೀತಾದೇವಿಗೆ ಏನ್ ಅರ್ಥ ಆಗಲ್ಲ. ಹೊರಗಡೆ ಆ ಶ್ರೀರಾಮ ಒಬ್ನೇ ಇದ್ದಾನೆ, ಒಳಗಡೆ ನೋಡಿದ್ರೆ ಲಕ್ಷ್ಮಣ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತಿದೆ. 80,000 ರಾಕ್ಷಸರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಇಷ್ಟಕ್ಕೂ ಹೊರಗಡೆ ಏನಾಗ್ತಿದೆ ಅಂತ ಹೇಳಿ ಕಿಟಕಿ ಹತ್ರ ಬಂದು ಕಿಟಕಿಯಿಂದ ನೋಡ್ತಾಳೆ. ರೈಟ್ ಸೈಡ್ ಅಲ್ಲಿ ನೋಡಿದ್ರೆ 80,000 ರಾಕ್ಷಸರು ಒಂದ್ ಕಡೆ ಇದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ಆ ಶ್ರೀರಾಮಚಂದ್ರ ಮೂರ್ತಿ ಒಬ್ಬನೇ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾನೆ. ಆಮೇಲೆ ಏನಾಯ್ತು?
ಅದು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಗೈಸ್, ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ನಿಮ್ಮ ಒಪಿನಿಯನ್ ಕಾಮೆಂಟ್ಸಲ್ಲಿ ತಿಳಿಸಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.